ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ನಮ್ಮ ಹೆಸರು ಗಿರೀಶ್ ಕನಕನಗೌಡ ಸರ್. ಓಕೆ. ನಮ್ಮ ಸ್ವಂತ ಊರು ಬೆಳವಿಗಿ, ಗುತ್ಲಾ ಹೋಬಳಿ ಸರ್, ಹಾವೇರಿ ಜಿಲ್ಲಾ, ಓಕೆ, ಹಾವೇರಿ ತಾಲೂಕು. ಸರ್, ನೀವು ಕೂಡ ಇವತ್ತು ಅಚ್ಚರಿ ಗಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಹೌದ್ರಿ. ಆ ಕಾರ್ಯಕ್ರಮ ಏನು, ಹಾಗೆ ಆ ಕಾರ್ಯಕ್ರಮದಲ್ಲಿ ತಾವು ಮಂಡಿಸಿದ ವಿಚಾರ ಏನು ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಹೌದ್ರಿ. ಈ ಅಚ್ಚರಿ ಗಡಿಗೆ ಕಾರ್ಯಕ್ರಮ ಅಂದರೆ ನಾವು ಇದು ಸಹಜ ಐಕಾಂತಿಕ ತಂಡದಿಂದ ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನಾವು ಈ ರಾಘವನ ಹರಿಹರದಲ್ಲಿ ಇರ್ತಕ್ಕಂಥ ರಾಘವನವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸಹಜ ಜೀವನ, ಸಹಜ ಕೃಷಿ ಒಂದು ತಂಡವನ್ನು ಮಾಡ್ಕೊಂಡು ಅದರಲ್ಲಿ ರಾಘವನವರು ಒಂದು ಹಾವೇರಿ ಜಿಲ್ಲೆಯ ಚಾಲನಾ ಶಕ್ತಿ ಅಂತಂದು ಒಂದು ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಅವರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಈ ಥರ ಕಾರ್ಯಕ್ರಮ ಮಾಡಲಿಕ್ಕೆ ಏನೇನು ನಾವು ರೂಪರೇಷೆಗಳನ್ನು ಮಾಡ್ಕೋಬೇಕು, ಯಾವ ಥರ ಈ ಅಚ್ಚರಿಗಡಿಗೆ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿ, ಅವರ ಮಾರ್ಗದರ್ಶನದಲ್ಲಿ ನಾವು ಈ ಥರ ತಿಂಗಳಿಗೊಂದು ಸಾರಿ ನಾವು ಈ ಥರ ಅಚ್ಚರಿಗಡಿಗೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದ್ರ ಮೂಲ ಉದ್ದೇಶ ಏನಪ್ಪ ಅಂದರೆ ನಾವೆಲ್ಲ ಅಷ್ಟು ಜೊತೆಗೆ ಸೇರೋದು, ಆಮೇಲೆ ಆಮೇಲೆ ಸಹಜ ಕೃಷಿ ಮತ್ತು ಸಹಜ ಜೀವನದ ಬಗ್ಗೆ ಚರ್ಚೆ ಮಾಡೋದು ಇದರ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆಮೇಲೆ ಇನ್ನೊಂದು ಹೆಸರೇ ಸೂಚಿಸುವ ಹಾಗೆ ಅಚ್ಚರಿ ಗಡಿಗೆ ಅಂದರೆ ಇಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾವಲ್ಲ, ಈ ಬರ್ತಕ್ಕಂಥವ್ರು ಏನು ಮಾಡ್ತಾವೆ ಅಂದರೆ ನಾವು ಯಾರೂ ಮಾತಾಡ್ಕೊಳ್ದಂಗೆ ನಮಗೆ ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂತಹ ಯಾವುದೇ ವಿಷಮುಕ್ತವಾಗಿರ್ತಕ್ಕಂತಹ ಆಹಾರವನ್ನು ನಾವು ಸಿದ್ಧಪಡಿಸಿಕೊಂಡು ಬಂದು ಪ್ರತಿಯೊಬ್ಬರು ಒಂದೊಂಥರ ಬೇರೆ 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 ಎಲ್ಲ ಐಟಮ್ಗಳೆಲ್ಲ ಇರ್ತಾವೆ. ಅವುಗಳನ್ನು ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ. ನಮ್ಮದು ಗಡಿಗೆ ಊಟ ಮಾಡ್ತಕ್ಕಂಥ ಭೋಜನದ ವ್ಯವಸ್ಥೆ ನಾವು ಯಾವುದೇ ಒಂದು ಫಂಕ್ಷನಲ್ಲೂ ಕೂಡ ಆ ಥರ ಇರಲ್ಲ. ಅದಕ್ಕಿಂತ ಹೆಚ್ಚಿನ ಒಂದು 20-25 ಐಟಮ್ಗಳು ಇಲ್ಲಿ ಇರ್ತಾವೆ. ಸವಿಯಲಿಕ್ಕೆ ಭಾಳ ಚೆನ್ನಾಗಿರ್ತದೆ. ಅದರ ಜೊತೆಗೆ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥ ಆಹಾರ ಪದಾರ್ಥಗಳವಾಗಿರ್ತಾವೆ, ಪೌಷ್ಟಿಕವಾಗಿರ್ತಾವೆ. ಯಾವುದೇ ಅದರಲ್ಲಿ ವಿಷಮುಕ್ತವಾದ ಆಹಾರ ಅದು. ನಾವು ಅದೆಲ್ಲ ತಂದಿರ್ತೇವೆ. ಆಮೇಲೆ ನಾವು ನಮ್ಮದು ಬೆಳಿಗ್ಗೆ ನಾವು ಸೆಷನ್ನಲ್ಲಿ ಮುಖ್ಯವಾಗಿ ನಮ್ಮದು ಕೋಕೋಕವರ ಮುಖ್ಯ ತತ್ವಗಳಲ್ಲಿ ಒಂದಾಗಿರ್ತಕ್ಕಂತಹ ರಾಸಾಯನಿಕವನ್ನು ಬಳಸಲಾರ್ದಂಗೆ ಈ ಏನು ಸಹಜ ಕೃಷಿಯ ಪಿತಾಮಹರಾಗಿರ್ತಕ್ಕಂಥ ಕೋಕೋಕವರು 4 ತತ್ವಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ತತ್ವವಾಗಿರ್ತಕ್ಕಂತಹ ಯಾವುದೇ ನಾವು ಕೀಟನಾಶಕವನ್ನು ಈ ಬೆಳೆಗಳಿಗೆ ಏನು ಬೆಳೆಸಲಾರ್ದಂಗೆ ನಾವು ಯಾವ ಥರ ಬೆಳೆಯನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ವಿವರಣೆಯನ್ನು ಕೊಡ್ತಾರೆ. ಪ್ರಾಯೋಗಿಕವಾಗಿ ಕಾರ್ಯಕ್ರಮದಲ್ಲಿ ತಾವು ಏನು ಮಂಡಿಸಿದ್ರಿ ಸರ್? ತಾವು ಕೂಡ ಆರ್ಗ್ಯಾನಿಕ್ ಫಾರ್ಮರ್ ಆಗಿ ತಾವು ಏನು ಮಂಡಿಸಿದ್ರಿ ಇವತ್ತು? ನಾವು ಅದೇ ಕೋಕೋಕವರ ಒಂದು ತತ್ವವಾಗಿರ್ತಕ್ಕಂತಹ ಯಾವುದೇ ರಾಸಾಯನಿಕವನ್ನು ಬಳಸಲಾರ್ದಂಗೆ ನಾವು ಬೆಳೆ ಸಂಯೋಜನೆಯನ್ನು ಮಾಡಿಕೊಂಡು ಅಂದರೆ ಮಿಶ್ರ ಬೆಳೆ, ಸಮಗ್ರ ಬೆಳೆಗಳನ್ನು ಮಾಡಿಕೊಂಡು ನಾವು ಒಂದೇ ಬೆಳೆ ಮಾಡುವುದರಿಂದ, ಏಕ ಬೆಳೆ ಮಾಡುವುದರಿಂದ ಕೀಟಗಳ ಹಾವಳಿ ಜಾಸ್ತಿ ಆಗ್ತೈತಿ. ಬೆಳೆಗಳಿಗೆ ರೋಗಗಳು ಬರ್ತಾವೆ. ಅದರಿಂದ ಏನು ಸಮಸ್ಯೆ ಆಗ್ತದೆ. ಅದ್ರ ಬದಲಾಗಿ ನಾವು ಅನೇಕ ಬೆಳೆಗಳನ್ನು ನಾವು ಸಂಯೋಜನೆ ಮಾಡ್ಕೊಂಡು ಆ ಥರ ಮಾಡಿದಾಗ ನಮ್ಗೇನಾಗುತ್ತೆ, ಮಿತ್ರ ಕೀಟ ಮತ್ತು ಶತ್ರು ಕೀಟ ಅಂತ ಇರುತ್ತೆ. ಅವುಗಳು ಏನಾಗುತ್ತಪ್ಪ ಅಂದರೆ, ಒಂದು ಕೀಟ ನಮಗೆ ಬೆಳೆಯನ್ನು ಹಾನಿ ಮಾಡ್ತಕ್ಕಂಥ ಕೀಟ ಇದ್ದರೆ ಅದನ್ನು ಆ ಕೀಟವನ್ನು ತಿಂತಕ್ಕಂಥ ಇನ್ನೊಂದು ಮಿತ್ರ ಕೀಟ ಇರುತ್ತೆ. ಅದರಿಂದ ನಮಗೇನಾಗುತ್ತೆ, ಕೀಟಗಳ ನಿಯಂತ್ರಣ ಆಗುತ್ತೆ. ಈ ಥರ ಸಹಜವಾಗಿ ಪ್ರಕೃತಿನೇ ಆ ಕೀಟ ನಿಯಂತ್ರಣವನ್ನು ಮಾಡಿ ನಮಗೆ ಬೆಳೆಯಲ್ಲಿ ಫಸಲು ಬರಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ನಾವು ಜೀವಂತ ಬೇಲಿಯನ್ನು ಮಾಡಿಕೊಂಡಾಗ ಆ ಜೀವಂತ ಬೇಲಿ ಕೂಡ ನಮ್ಮ ಅನೇಕ ರೋಗಗಳನ್ನು, ಆಮೇಲೆ ಬರ್ತಕ್ಕಂಥ ವೈರಸ್ಗಳನ್ನು ಎಲ್ಲ ತಡೀತದೆ. ಅಲ್ಲಿ ಪಕ್ಷಿಗಳು ಬರ್ತಾವೆ, ಗಿಡ ಮರಗಳು, ಜೀವಂತ ಬೇಲಿಯಲ್ಲಿ ಇರ್ತಕ್ಕಂಥ ಪಕ್ಷಿಗಳು, ಕೀಟಗಳನ್ನು, ಅದಕ್ಕೆ ಬೇಕಾದಂಥ ಕೀಟಗಳು ತಿಂದು ಕಡಿಮೆ ಆಗುತ್ತೆ. ಈ ಥರ ಸಹಜವಾಗಿಯೇ ನಮಗೆ ಕೀಟ ನಿಯಂತ್ರಣ ಆಗಿ ಒಳ್ಳೆ ಬೆಳೆ ಬರುತ್ತೆ. ಬೆಳೆ ಸಂಯೋಜನೆಯಿಂದ ಏನು ಪ್ರಯೋಜನ? ಏನು ಹೇಳ್ತಾ ಇದ್ರಿ ನೀವು, ಕೀಟಗಳು ಬರಲ್ಲ ಅಂತ? ಹಿಂಗೆ ಬೆಳೆ ಸಂಯೋಜನೆಯಿಂದ ನಮಗೆ ಮುಖ್ಯವಾಗಿ ಏನು ಪ್ರಯೋಜನಪ್ಪ ಅಂದರೆ ಸಮಗ್ರ ಕೃಷಿ ಮಾಡೋದು. ಅಂದರೆ ಒಂದು ಬೆಳೆ, ಇವಾಗ ದ್ವಿದಳ ಬೆಳೆ ಒಂದು ಪಕ್ಕದಲ್ಲಿ ಒಂದು ಏಕದಳ ಇರುತ್ತೆ, ದ್ವಿದಳ ಇರುತ್ತೆ. ಆಮೇಲೆ ಇವಾಗ ನಾವು ಹುಳಿ ಪದಾರ್ಥ ಆಗಿರ್ತಕ್ಕಂಥ ನಿಂಬೆ, ಹುಣಸೆ, ಆಮೇಲೆ ಮಾವು, ಕಿತ್ತಳೆ, ಈ ಥರ ಬೇರೆ ಬೇರೆ ಗಿಡಗಳನ್ನು ಸಂಯೋಜನೆ ಮಾಡಿದಾಗ ಒಂದು ಗಿಡದ ಪಕ್ಕದಲ್ಲಿ ಇನ್ನೊಂದು ಗಿಡದ ಪಕ್ಕದಲ್ಲಿ ಈ ಥರ ಇದ್ದಾಗ ಹಾಗೆ ಒಂದು ಕೀಟ ಒಂದು ಗಿಡಕ್ಕೆ ಕೀಟ ಬಂದಾಗ ಅದ್ರ ಎಲೆ ಅದನ್ನು ತಿಂದಕ್ಕೆ ಬಂದು ಇನ್ನೊಂದು ಬೇರೆ ಗಿಡ ಬಂದಾಗ ಅದು ಅಲ್ಲಿ ಮುಂದಕ್ಕೆ ಪ್ರಸಾರ ಆಗಲ್ಲ, ಅಲ್ಲಿಗೆ ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಬೆಳೆಗಳ ಸಂಯೋಜನೆ ಇರೋದ್ರಿಂದ ಒಂದು ಬೆಳೆ ರೇಟು ನಿಯಂತ್ರಣ ಸಮಸ್ಯೆ ಆದಾಗ ನಮ್ಗೆ ಒಂದೇ ಬೆಳೆ ಬೆಳೆಯೋದ್ರಿಂದ ನಮಗೇನಾಗುತ್ತೆ, ರೈತರಿಗೆ ಆದಾಯದ ಸಮಸ್ಯೆ ಬರುತ್ತೆ. ನಾವು ಅನೇಕ ಬೆಳೆಗಳನ್ನು ಸಂಯೋಜನೆ ಮಾಡೋದರಿಂದ ನಮಗೆ
ಕೀಟದ ನಿಯಂತ್ರಣ ಆಗುವುದರ ಜೊತೆಗೆ ಆರ್ಥಿಕವಾಗಿ ರೈತ ಸಬಲ ಆಗ್ಲಿಕ್ಕೆ ಹೆಂಗೆ ಕೀಟದ ನಿಯಂತ್ರಣ ಆಗುತ್ತೆ ಸರ್? ಹೇಗೆ ಅಂದ್ರೆ ಈಗ ಒಂದು ಈ ಬೇರೆ ಬೇರೆ ಒಂದು ಏಕ ಬೆಳೆಗೆ ಮಾತ್ರ ರೋಗಗಳು ಬರೋದು. ಬೇರೆ ಬೇರೆ ಬೆಳೆಗಳಿದ್ದಾಗ ಅಲ್ಲಿ ಸಹಜವಾಗಿ ಕೂಡ ಅಲ್ಲಿ ಏನಾಗ್ಬಿಡುತ್ತೆ, ಕೀಟಗಳ ನಿಯಂತ್ರಣ ಆಗ್ತೈತಿ. ಜೊತೆಗೆ ಒಂದು ಎಲೆಗಳು ಬೀಳ್ತೈತಲ್ಲ, ಈಗ ನಾವು ಒಂದು ನಿಂಬೆ ಗಿಡದ ಎಲೆ ಇರುತ್ತೆ, ಆ ಎಲೆಗಳಿರುತ್ತೆ, ಅದರಿಂದ ನಾವು ಆಮೇಲೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮಲ್ಚಿಂಗಿಂದ, ಬೇರುಗಳ ಮುಖಾಂತರ. ಅಲ್ಲಿಂದನೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿನೇ ಗಿಡಕ್ಕೆ ಜಾಸ್ತಿ ಆದಾಗ ಅದಕ್ಕೆ ರೋಗನೂ ಬರಲ್ಲ, ಕೀಟನೂ ಬರಲ್ಲ. ಹಂಗಲ್ಲ ಸರ್, ಈಗ ಒಂದೇ ಬೆಳೆ ಇದ್ದಾಗ ರೋಗಗಳು ಬರುತ್ತೆ, ಎರಡು ಬೆಳೆ ಇದ್ದಾಗ ಬರಲ್ಲ ಅಂತೀರಾ? ಹಿಂಗೆ ಅದು ಯಾವ ಏಕದಳ ಮತ್ತು ದ್ವಿದಳ, ಆಮೇಲೆ ನಾವು ನಿಂಬೆ ಗಿಡ, ಈ ತರ ಹುಳಿ ಗಿಡಗಳೆಲ್ಲ ಹೇಳಿದ್ವಲ್ಲ, ಬೇರೆ 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 ಗಿಡಗಳಿದ್ದಾಗ ಒಂದು ಗಿಡಕ್ಕೆ ರೋಗ ಬಂದಾಗ ಮತ್ತೊಂದು ಅದರ ಪಕ್ಕದಲ್ಲಿ ಬೇರೆ ಗಿಡ ಇರುತ್ತೆ, ಆ ಎಲೆಗಳನ್ನ ಅದು ತಿನ್ನಕ ಹೋದಾಗ ಅದಕ್ಕೆ ಸಮಸ್ಯೆ ಆಗ್ತದೆ. ಅದ್ರ ಜೊತೆಗೆ ಮತ್ತೆ ಮಿತ್ರ ಕೀಟಗಳು ಇರ್ತಾವಲ್ಲ, ನಾವು ಯಾವುದೇ ಕೆಮಿಕಲ್ ರಾಸಾಯನಿಕವನ್ನು ಹೊಡೆದೇ ಇರೋದ್ರಿಂದ ಆ ಮಿತ್ರ ಕೀಟಗಳು ಏನ್ ಮಾಡ್ತಾವು, ಆಟೋಮೆಟಿಕ್ ಆಗಿ ಅದನ್ನ ನಾಶಪಡಿಸಿ ಅದನ್ನ ನಮ್ಮ ಬೆಳೆಯನ್ನು ಉಳಿಸ್ಕೊಡ್ತಾವೆ. ಏನ್ ಸರ್ ಈ ಮಿತ್ರ ಕೀಟ ಶತ್ರು ಕೀಟ ಅಂದ್ರೆ ಏನದು? ಮಿತ್ರ ಕೀಟ ಶತ್ರು ಕೀಟ ಅಂದ್ರೆ, ಮಿತ್ರ ಕೀಟ ಅಂದ್ರೆ ನಮಗದು ಬೆಳೆಯನ್ನು ಹಾನಿ ಮಾಡಲ್ಲ. ಅದು ನಮಗೆ ಅದು ಇರೋದ್ರಿಂದ, ಈಗ ಎರೆಹುಳು ಎಕ್ಸಾಂಪಲ್, ಎರೆಹುಳು ಭೂಮಿ ಒಳಗಡೆ ನಮಗೆ ಭೂಮಿ ಉಳುಮೆ ಮಾಡುತ್ತೆ ಎರೆಹುಳು. ಅದೇ ತರನಾಗಿ ಕೆಲವೊಂದು ಜೇಡ್ರ ಬಲೆ, ಆಮೇಲೆ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಪೇರಲ ಗಿಡ ಅದೆಲ್ಲ ಎಲೆಗಳ ಇದರಲ್ಲಿ ಇರಿವೆ ಇರುತ್ತೆ, ಇರಿವೆ ಗೂಡು ಕಟ್ಟಿರುತ್ತೆ. ಆಮೇಲೆ ಕೆಂಜಗ ಅವೆಲ್ಲ ಏನ್ ಮಾಡುತ್ತಂದ್ರೆ ಆ ಕೀಟಗಳನ್ನ ತಿಂದು ಅದು ಆಮೇಲೆ ಅದು ಬರಲಾರ್ದಂಗೆ ರಕ್ಷಣೆ ಮಾಡುತ್ತೆ, ರಕ್ಷಣಾ ಕವಚವಾಗಿ ಅದನ್ನು ಕಾಪಾಡುತ್ತೆ. ಆಮೇಲೆ ಅವು ಪ್ರಕೃತಿ ತನ್ನನ್ನು ತಾನು ಕಾಪಾಡ್ಕೊಳ್ಳಿಕ್ಕೆ ಮಿತ್ರ ಕೀಟವನ್ನ ಅದು ಸಹಜವಾಗೇ ಇರುತ್ತದು. ನಾವು ಅದನ್ನ ನಾಶ ಮಾಡಿದಾಗ ನಮ್ಮ ಬೆಳೆಗೆ ನಾವು ಮತ್ತೆ ಬೇರೆ ಹೊರಗಡೆಯಿಂದ ತಂದು ಸ್ಪ್ರೇ ಮಾಡೋದು ಈ ಥರ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಯಾವುದೇ ರಾಸಾಯನಿಕವನ್ನು ಬಳಸಲಾರ್ದಂಗೆ ಕೊಕ್ಕೋ ಅವರು ಹೇಳುವ ಪ್ರಕಾರ ನಾವು ಸಹಜವಾಗಿ ಅದನ್ನು ಬಿಟ್ಟಾಗ, ಆಮೇಲೆ ಮೇನ್ ಮುಖ್ಯವಾಗಿ ಕೃಷಿ ವಿನ್ಯಾಸ ಮಾಡ್ಬೇಕು. ನಾವು ಒಂದು ಬೆಳೆ ಪಕ್ಕದಲ್ಲಿ ಒಂದು ಬೆಳೆ ಪಕ್ಕ ಸರಿಯಾಗಿ ಮಾಡಿದಾಗ ಯಾವುದೇ ಥರದ ಸಮಸ್ಯೆ ಆಗಲ್ಲ. ಏಕದಳ ಜೊತೆ ದ್ವಿದಳ ಇರಬೇಕು, ಮಸಾಲೆ ಗಿಡಗಳಿರಬೇಕು, ಆಮೇಲೆ ನಿಂಬೆ ಜಾತಿ ಥರ ಈ ಥರ ಗಿಡಗಳೆಲ್ಲ ಮಿಕ್ಸ್ ಆಗಿ ನಾವು ಕರೆಕ್ಟಾಗಿ ಪ್ಲಾನಿಂಗ್ ಪ್ರಕಾರ ಮಾಡಬೇಕು. ಅದನ್ನು ಮಾಡೋದ್ರಿಂದ ಯಾವುದೇ ಥರದ ರೋಗಗಳು ಬರಲ್ಲ. ಸಹಜವಾಗಿ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಮೇತ ಒಳಗಡೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಅಲ್ಲಿ ನಿಯಂತ್ರಣ ಆಗುತ್ತೆ. ಅಕಸ್ಮಾತಾಗಿ ಬಂದಂಥ ಕೀಟಗಳು ಮಿತ್ರ ಕೀಟಗಳಿಂದ ನಿಯಂತ್ರಣ ಆಗುತ್ತೆ. ಆಮೇಲೆ ನಾವು ಜೀವಂತ ಬೇಲಿಯಿಂದ ನಮಗೆ ಅನುಕೂಲ ಏನಾಗುತ್ತೆ ಅಂದರೆ, ಆ ಕೀಟಗಳು ಪಕ್ಷಿಗಳು ಅಲ್ಲಿ ಬಂದು ಕೂತ್ಕೊಂತವು, ಅವು ಒಂದೊಂದು ಕೀಟಗಳನ್ನ ಅಲ್ಲಿ ಆಗಿರ್ತಕ್ಕಂಥ ಕೀಟಗಳನ್ನ ತಿಂದು ಅವು ಕೂಡ ನಮಗೆ ಸಹಾಯ ಮಾಡ್ತವೆ. ಇದನ್ನೆಲ್ಲ ಎಲ್ಲಾದ್ರೂ ಅಳವಡಿಸ್ಕೊಂಡಿದ್ದಾರಾ? ಹೇಗೆ ಇದು ರಾಘವಣ್ಣರ ತೋಟದಲ್ಲಿ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಈಗ ನಾವು ಇಲ್ಲಿಗೆ ನೋಡ್ಬೋದು, ಈ ತೋಟದಲ್ಲಿ ಕೂಡ ಇವರು ಮಾಡಿದ್ದಾರೆ. ಅನೇಕ ಅಲ್ಲಿ ಇನ್ನು ಮುದೇನೂರು ಶಂಕರಣ್ಣವ್ರ ತೋಟಕ್ಕೆ ಹೋಗಿದ್ವಿ. ಈಗ ಕೀಟಗಳು ಬಾಧೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ. ಆ ಮಿಶ್ರ ಬೆಳೆ, ಸಮಗ್ರ ಬೆಳೆ ಇದ್ದಾಗ, ಆಮೇಲೆ ಸಹಜ ಕೃಷಿ ಇದ್ದಾಗ ಯಾವುದೇ ತರಹದ ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನ ಇವತ್ತು ನೀವು ಮಂಡಿಸಿದ್ದ ಇಲ್ಲಿ? ಹೌದೌದು. ಏನ್ ಹೇಳ್ತಾರೆ ರೈತರು, ಏನ್ ಹೇಳ್ತಾರೆ ಸರ್? ಈಗ ಈ ನಿಮ್ಮ ವಾದವನ್ನ ನಮ್ಗೆ ಕೇಳಿದಂತ ರೈತರು, ಪ್ರಗತಿಪರ ರೈತರು ಏನ್ ಹೇಳಿದ್ರು? ಈಗ ಹಿಂದೆನೂ ಕೂಡ ಸಾಕಷ್ಟು ಅಟೆಂಡ್ ಮಾಡಿದ್ದೀರಾ ಶಿಬಿರಗಳನ್ನ, ಅಲ್ಲಿ ರೈತರು ಈ ಪದ್ಧತಿ ಅಳವಡಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರಾ? ಈ ಪದ್ಧತಿ ರೈತರು ಅಳವಡಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಷ್ಟಪಟ್ಟು ಕೆಲವರೆಲ್ಲ ಇದ್ರಾಗ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಇನ್ನೂ ತಿಳುವಳಿಕೆ ಮಟ್ಟ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಸಹಜ ಕೃಷಿ ನಮ್ಮ ಹಾವೇರಿ ತಂಡ ಇದೆಯಲ್ಲ, ಹೆಚ್ಚು ನಾವು ಕಾರ್ಯಕ್ರಮಗಳನ್ನ ಮಾಡಿ ಇದನ್ನ ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋದಾಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನೀವು ಔಷಧಿ ಹೊಡಿಯೋದು ಬೇಡ ಅಂತೀರಾ? ಈಗ ಗಿಡಕ್ಕೆ ಔಷಧಿ ಏನೋ ರೋಗ ಬಂದ್ರೆ ಔಷಧಿ ಹೊಡಿಬಾರ್ದು ಅಂತ ಹೇಳ್ತೀರಾ ನೀವು? ಅದೇ, ನಾವು ರೋಗ ಬರ್ದಂಗೆನೆ ನೋಡ್ಕೋಬೇಕು. ಗಿಡಗಳಿಗೆ ನಾವು ಔಷಧಿ ಹೊಡೆಯೋದು ಅನ್ನೋದಕ್ಕಿಂತ ಕ್ರಿಮಿ ಕೀಟಗಳನ್ನ ನಾವು ಕಂಪನಿಗಳು ಉದ್ಧಾರ ಮಾಡೋದಕ್ಕಿಂತನೂ ಈಗ ನಾವೇ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಾನು ಹೇಳಿದಂಗೆ ಫಸ್ಟ್ ನಾವು ಬಹು ಮಿಶ್ರ ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯಾವುದೇ ರೋಗನೂ ಬರಲ್ಲ. ಆಮೇಲೆ ಒಳಸುರಿವು ಕಡಿಮೆ ಆಗುತ್ತೆ. ಅವಾಗ ರೈತರು ಅಲ್ಲಿ ಆಟೋಮೆಟಿಕ್ ಆಗಿ ಸಹಜವಾಗಿ ಅವ್ರಿಗೆ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಹೆಂಗಂದ್ರೆ ಇವಾಗ ನೋಡಿ, ನಾವು ಈಗ 1 ಲಕ್ಷ ರೂಪಾಯಿ ಖರ್ಚು ಮಾಡಿ 1,10,000 ಬೆಳೆ ತೆಗಿತಾ ಇದ್ದಾರೆ ರೈತರು. ಅಲ್ಲಿ ಭೂಮಿ ಎಷ್ಟು ಹಾಳಾಗುತ್ತೆ, ಜೊತೆಗೆ ಪರಿಸರ ಹಾಳಾಗುತ್ತೆ. ಈ ಥರ ಸಮಸ್ಯೆ ಇದೆ. ಅದನ್ನೇ ನಾವು ಇಲ್ಲಿ ಸಹಜ ಕೃಷಿಯಲ್ಲಿ ನಾವು ಹೊರಗಡೆಯಿಂದ ಏನೂ ತರಲ್ಲ. 10 ರೂಪಾಯಿ ಖರ್ಚು ಮಾಡ್ತೀವಿ, 20 ರೂಪಾಯಿ ತೆಗಿತೀವಿ. ಅಂದರೆ ಡಬಲ್ ಆಯಿತು. ಒಳಸುರಿವು ಕಡಿಮೆ, ನಮಗೆ ಆದಾಯ ಆಟೋಮೆಟಿಕ್ಕಾಗಿ ಜಾಸ್ತಿ ಬರುತ್ತೆ. ಆಮೇಲೆ ಬಂದಂಥ ಆದಾಯವನ್ನು ನಾವು ಏನು ಮಾಡಬೇಕು, ಮೌಲ್ಯವರ್ಧನೆ ಮಾಡೋದ್ರ ಕಡೆಗೆ ಈ ಥರ ಅದನ್ನು ನಾವು
ಹೆಚ್ಚಿನ ಪ್ರಮಾಣದಲ್ಲಿ ಸಹಜ ಕೃಷಿಕರಿಗೆ ಒಂದು ಈ ಥರ ಬಳಗದಲ್ಲಿ ನಾವೇ ಮಾರ್ಕೆಟ್ ಮಾಡುವಂಥ ಒಂದು ಕ್ರಮವನ್ನು ಕೈಗೊಂಡಾಗ ಆಟೋಮೆಟಿಕ್ ಆಗಿ ರೈತ ಆರ್ಥಿಕವಾಗಿ ಸಬಲರಾಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಹೇಳೋದೇನಪ್ಪ ಅಂದ್ರೆ ಆದಷ್ಟು ಈ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿ ಸಹಜ ಕೃಷಿ ಅಳವಡಿಸಿಕೊಂಡು ಎಲ್ಲರೂ ಕೂಡ ಈ ವಿಷಮುಕ್ತ ಜೀವನದಿಂದ ಹೊರಬರಬೇಕು. ಆಮೇಲೆ ಎಲ್ಲರ ಆರೋಗ್ಯವನ್ನು ಸುಧಾರಿಸ್ಕೋಬೇಕು. ನಮ್ಮ ಹಿಂದೆ ಪಾರಂಪರಿಕ ಕೃಷಿ ಏನಿತ್ತಲ್ಲ ಅದನ್ನು ಅಳವಡಿಸಿಕೊಂಡು ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಹೇಳ್ತೀವಿ. ಮನವಿ ಕಳಕಳಿಯಿಂದ ನಾವೆಲ್ಲರಿಗೂ ಬೇಡಿಕೊಳ್ಳುವುದೇನೆಂದರೆ ಎಲ್ಲ ರೈತರು ಇಂಥ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಬೇಕು. ಅವರಿಗೆ ಜ್ಞಾನ ಇಲ್ಲ. ಆ ತರಬೇತಿಯಿಂದ ರಾಘವಣ್ಣರು ಇಂಥ ಅನೇಕ ರೈತರು ಇದ್ದಾರೆ ಮಾಡುವಂಥವ್ರು, ಅವನ್ನೆಲ್ಲ ಭೇಟಿ ಆಗಬೇಕು. ಐಕಾತಿಕ ತಂಡಕ್ಕೆ ಬಂದರೂ ಕೂಡ ನಾವು ಅಲ್ಲಿ ಅಣ್ಣವ್ರ ಹತ್ರ ಕರ್ಕೊಂಡು ಅವ್ರ ಹತ್ರ ಮಾರ್ಗದರ್ಶನ ಕೊಡಿಸ್ಬೋದು. ಈ ಥರ ಮಾಡೋದ್ರಿಂದ ನಾವು ಮುಂದೆ ತಗೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ಸರ್ ನಮಸ್ಕಾರ, ನನ್ನ ಹೆಸರು ದ್ಯಾಮಪ್ಪ ಇಟಿ ಅಂತೇಳಿ. ನಮ್ಮದು ಹಾವೇರಿ ತಾಲೂಕು ಮರೋಳ ಗ್ರಾಮದವರು, ಹಾವೇರಿ ಜಿಲ್ಲೆ. ನಾವು ಮೂಲತಃ ರೈತರೇ. ಈಗ ರೈತ ಪೀಕ್ ಮಾಡ್ತಾ ಇದ್ದೇವೆ ಸರ್. ಓಕೆ. ಅಚ್ಚರಿಗಡಿಗೆ ಬಂದು ತಾವು ಒಂದು ವಾದವನ್ನು ಮಂಡಿಸಿದ್ರಿ, ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸಬಹುದಾ? ಖಂಡಿತ ಸರ್. ಸರ್, ಅಚ್ಚರಿಗಡಿ ಕಾರ್ಯಕ್ರಮ ಇದು ಐಕಾಂತಿಕ ತಂಡದಿಂದ ನಡೀತಾ ಇರೋದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಚ್ಚರಿಗಡಿಗೆ ಐಕಾಂತಿಕ ತಂಡದ ಮುಖ್ಯಸ್ಥರಾದಂಥ ಶ್ರೀ ರಾಘವ್ ಅವರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ತಂಡ ಮಾಡಿ ಆ ಮೂಲಕ ಪ್ರತಿ ತಿಂಗಳು ಒಬ್ಬೊಬ್ಬರ ತೋಟದಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ಅಚ್ಚರಿಗಡಿ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ. ಅಚ್ಚರಿಗಡಿಗೆ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಊಟವನ್ನು ಕಟ್ಕೊಂಡ್ ಬಂದಿರ್ತಾರೆ ಸರ್. ಅಲ್ಲಿ ಎಲ್ಲರೂ ಸೇರಿ ಊಟ ಸವಿತೀವಿ. ಹಿಂಗಾಗಿ ಒಂದು ಅದು ಅಚ್ಚರಿಗಡಿಗೆ. ಆ ಥರ ಊಟ ಎಂದೂ ಸಿಗಲ್ಲ. ಅದಕ್ಕೋಸ್ಕರ ಅದಕ್ಕೊಂದು ಅಚ್ಚರಿಗಡಿಗೆ ಅಂತ ಇದು ಮಾಡಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ತೋಟ ವೀಕ್ಷಣೆ ಇರುತ್ತೆ, ಮತ್ತು ಕೆಲವೊಂದು ಸಹಜ ಕೃಷಿ ಮತ್ತು ಸಹಜ ಜೀವನದ ಬಗ್ಗೆ ಮಾತುಕತೆ ಇರುತ್ತೆ. ಮತ್ತು ಕಡೆ ಹಂತದಲ್ಲಿ ತರಕಾರಿಯನ್ನು ಬೆಳೆಯೋ ಉದ್ದೇಶದಿಂದ ಇದು ಚೌಕಾಬಾರ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿದ್ದೀವಿ. ಅದನ್ನ ಪ್ರಾತ್ಯಕ್ಷಿಕೆ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೋಗ್ತೀವಿ ಸರ್. ಇದರಲ್ಲಿ ವಿಚಾರ ವಿನಿಮಯ ಕೂಡ ಇರುತ್ತೆ. ಹೌದು ಸರ್, ಹೌದು. ಸಹಜ ಕೃಷಿ ಮತ್ತು ಸಹಜ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾತುಕತೆ ನಡೀತಿರ್ತದೆ, ಸಂವಾದನ ಇರ್ತದೆ. ಆ ವಿಚಾರದಲ್ಲಿ ನನಗೆ ಕೊಟ್ಟಂತ ವಿಷಯ, ಸಹಜ ಕೃಷಿಯ ಪಿತಾಮಹರಾದಂಥ ಶ್ರೀ ಮೊಸನೊಬ್ಬ ಪುಕುವಕಾರ್ ಅವರು 4 ತತ್ವಗಳನ್ನ ಹೇಳಿದ್ದಾರೆ. ಅಂದ್ರೆ ಸಹಜ ಕೃಷಿಯನ್ನು ಮಾಡಕ್ಕೆ 4 ತತ್ವಗಳು. ಅದರಲ್ಲಿ ಮೊದಲನೇದು ಭೂಮಿಯನ್ನು ಉಳುಮೆ ಮಾಡದೇ ಇರೋದು. ಅಂದ್ರೆ ಭೂಮಿ ಉಳುಮೆ ಮಾಡಬಾರ್ದ? ಹೌದು ಸರ್. ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ ಅವ್ರು. ಯಾಕೆ ಮಾಡ್ತಾರೆ, ಯಾಕೆ ಅದನ್ನ ಮಾಡದೇ ಇದ್ರೆ ಏನ್ ಲಾಭ ಇದೆ? ಖಂಡಿತ. ಏನಂತಂದ್ರೆ ಉಳುಮೆ ಮಾಡೋದ್ರಿಂದ ಏನು ಭೂಮಿಯನ್ನ ಈಗ ಆಲ್ಮೋಸ್ಟ್ ಅಲ್ಲಿ ಕೃಷಿ ಅಂದ ತಕ್ಷಣ ನೆನಪು ಬರೋದೇ ಫಸ್ಟ್ ಉಳುಮೆ ಮಾಡೋದ್ರಿಂದ ಏನೇನ್ ಆಗುತ್ತೆ, ಯಾಕೆ ಉಳುಮೆ ಮಾಡ್ತಾರೆ ರೈತರು ಅಂತಂದ್ರೆ, ಮಣ್ಣಿನಲ್ಲಿ ಬೀಜ ಬಿತ್ತಲಿಕ್ಕೆ ಭೂಮಿಯನ್ನು ಹದ ಮಾಡೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಮೊದಲು ಪ್ರಾಚೀನ ಕಾಲದಲ್ಲಿ ಏನಿತ್ತು, ಎತ್ತು ಮತ್ತು ಹಗುರವಾದ ಸಾಧನಗಳಿಂದ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರು. ಭೂಮಿಯಲ್ಲಿ ಅಷ್ಟೊಂದೇನು ಅದು ಇಂಪ್ಯಾಕ್ಟ್ ಆಗ್ತಿರಲಿಲ್ಲ. ಅಂದ್ರೆ ಅಲ್ಲಿಯ ಸೂಕ್ಷ್ಮ ಜೀವರಾಶಿಗಳ ಮೇಲೆ ಏನು ತೊಂದರೆಯನ್ನು ಮಾಡ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಏನಾಗ್ತದೆ, ಇದು ಆಧುನೀಕರಣ ಆಗ್ತಾ ಈಗೆಲ್ಲ ದನಗಳನ್ನ ಸಾಕೋದು ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಯಂತ್ರಗಳು ಬಂದಿದ್ದಾವೆ, ಟ್ರ್ಯಾಕ್ಟರ್ ಇಂಥವೆಲ್ಲ. ಅದು ಸುಮಾರು ಒಂದು ಟ್ರ್ಯಾಕ್ಟರ್ ಅಂದ್ರೆ 4-5 ಟನ್ ಭಾರ ಇರುತ್ತೆ. ಭೂಮಿ ಮೇಲೆ ಅಡ್ಡಾಡೋದ್ರಿಂದ ಏನಾಗುತ್ತೆ, ಭೂಮಿ ಗಟ್ಟಿ ಆಗ್ತಾ ಹೋಗುತ್ತೆ. ಮೇಲ್ನೋಟಕ್ಕೆ ಏನಾಗುತ್ತೆ, ಮೇಲೆ ಎಲ್ಲ ಚೆನ್ನಾಗೇ ಇದೆ ಅಂತ ಅನಿಸುತ್ತೆ. ಆದ್ರೆ 1 ಅಡಿ ಆಳದ ಒಳಗಡೆಗೆ ಪದೇ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಭೂಮಿ ಕಾಂಪ್ಯಾಕ್ಟ್ ಆಗ್ತಾ ಬರುತ್ತೆ, ಗಟ್ಟಿ ಆಗುತ್ತೆ. ಅಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳಿಗೆ ಕಷ್ಟ ಆಗುತ್ತೆ. ಮತ್ತೆ ಎರೆಹುಳುಗಳು ಇಂಥವಕ್ಕೆಲ್ಲ ಕಷ್ಟ ಆಗಿ ಅವುಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಪದೇ ಮತ್ತೆ ಅದನ್ನ ಗಟ್ಟಿ ಆಗಿರೋದ್ರ ಮತ್ತೆ ಇದು ಮಾಡಕ್ ಮತ್ತೆ ಉಳುಮೆ ಅಂದ್ರೆ ಒಂಥರ ವಿಷವರ್ತುಲ ಕ್ರಿಯೇಟ್ ಆಗ್ಬಿಡುತ್ತೆ. ಪ್ರತಿ ಬಾರಿನೂ ಉಳುಮೆ ಮಾಡ್ತಾನೆ ಇರೋದು, ಇದು ಮಾಡೋದು. ಅದರಿಂದ ಏನಾಗುತ್ತೆ, ರೈತರಿಗೆ ಹೆಚ್ಚಿನ ಖರ್ಚು ಬರ್ತದೆ, ಮತ್ತೆ ಭೂಮಿಯ ಫಲವತ್ತತೆ ಮಟ್ಟ ಕುಸಿತಾ ಹೋಗುತ್ತೆ ಸರ್. ಹಾಗಾಗಿ ಭೂಮಿ ಉಳುಮೆ ಮಾಡಬಾರ್ದು ಅಂತ ಮೊಸನೊಬ್ಬ ಪುಕುವಕಾರ್ ಸ್ವತಃ ಅವ್ರು ಮಾಡಿ ತೋರಿಸಿದಾರೆ ಸರ್. ಅದನ್ನ ಯಾವ ತರ ಮಾಡಿ ಭೂಮಿ ಉಳುಮೆ ಮಾಡೋದ್ರಲ್ಲಿ ಹೇಗೆ ಬದುಕೋದು? ಖಂಡಿತ. ಈ ಅಂದ್ರೆ ಕೃಷಿಯ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಕೃಷಿ ಅನ್ನೋದು ಆರಂಭವಾದಾಗ ಉಳುಮೆ ಅನ್ನೋದು ಇರ್ಲಿಲ್ಲ ಸರ್. ಸುಮ್ಮನೆ ಬೀಜ ಎರಚ್ತಾ ಇದ್ರು, ಅದನ್ನ ಬೆಳ್ಕೊಂಡು ತಿಂತಾ ಇದ್ರು ಅಷ್ಟೇ. ಅದು ಯಾವಾಗ ಆಧುನೀಕರಣ ಆಗ್ತಾ ಬಂತು ಅಂದ್ರೆ ಒಂದು ಹಂತವಾಗಿ ಉಳುಮೆ ಆರಂಭ ಆಯ್ತು. ಪ್ರಾರಂಭದಲ್ಲಿ ಕೈಯಿಂದನೇ ಕೆಲವು ಸಲಕರಣೆಗಳು ಮಾಡಿ ಉಳುಮೆ ಮಾಡಕ್ ಪ್ರಾರಂಭ. ಆಮೇಲೆ ಎತ್ತುಗಳ ಬಳಕೆ ಬಂತು. ಈ ಇತ್ತಿತ್ತಲಾಗಿ ಏನಾಗುತ್ತೆ, ದೊಡ್ಡ ಟ್ರ್ಯಾಕ್ಟರ್ಗಳಿಂದ ಉಳುಮೆ ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಸಹಜವಾಗಿ ಭೂಮಿ ಪ್ರಕೃತಿಯಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಹಾಳಾಗ್ತಾ ಇದೆ ಸರ್ ಉಳುಮೆ ಮಾಡೋದ್ರಿಂದ. ಅದನ್ನ ಬಿಟ್ಟು ಉಳುಮೆ ಮಾಡದೇ ಇರೋದ್ರಿಂದ ಏನೆಲ್ಲ ಲಾಭಗಳದಾವ ಅಂತ ನೋಡಿದ್ರೆ, ಉಳುಮೆ ಮಾಡೋದನ್ನ ಬಿಟ್ಬಿಟ್ರೆ ಒಳಗಡೆ ಇರುವಂತ ಜೀವರಾಶಿ ಆರಂಭದಲ್ಲಿ, ಈಗ ಉಳುಮೆ ಬಿಡೋದ್ರಿಂದ ಏನಾಗುತ್ತೆ, ಪ್ರಾರಂಭದಲ್ಲಿ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಗ್ಬೋದೇನೋ. ಆದ್ರೆ 1 ವರ್ಷ 2 ವರ್ಷದ ನಂತರ ಅಲ್ಲಿ ಜೀವಿಗಳ ಚಟುವಟಿಕೆಯಿಂದಾಗಿ ಭೂಮಿ ಫಲವತ್ತ ಆಗ್ತಾ ಬರ್ತೈತಿ. ಎರೆಹುಳುಗಳ ಸಂಚಾರದಿಂದಾಗಿ ರಂಧ್ರಗಳು ಕ್ರಿಯೇಟ್ ಆಗಿ ಗಾಳಿ ಮತ್ತು ನೀರು ಸರಾಗವಾಗಿ ಹರಿದಾಡ್ತೈತಿ. ಅವಾಗ ಮತ್ತೆ ಸಸ್ಯಗಳಿಗೆ ಬೇರು ಬಿಡಲು ಭೂಮಿಯಲ್ಲಿ
ಏನು ರಂಧ್ರಗಳಿರೋದ್ರಿಂದ ಸರಾಗವಾಗಿ ಬೇರ್ ಬಿಟ್ಟು ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯತೆ ಆಗ್ತದೆ ಸರ್. ಇದರಿಂದಾಗಿ ನಾವು ವೃಥಾ ಖರ್ಚು ಮಾಡೋದು ತಪ್ಪುತ್ತೆ, ಮತ್ತೆ ಶ್ರಮ ಕಡಿಮೆ. ಅಂದ್ರೆ ಮುಸಲ್ಮಾನ್ ಪುಕೋಕ ಏನ್ ಹೇಳ್ತಾರೆ, ಆಧುನಿಕ ಕೃಷಿ ಏನಪ್ಪಾ ಅಂದ್ರೆ ರೈತರನ್ನ ಕತ್ತೆ ದುಡಿಸುವಂತ ಕೆಲಸ ಮಾಡ್ತದೆ. ಅಂದ್ರೆ ಹೊಸ ಹೊಸ ವಿಧಾನಗಳನ್ನ ಕಂಡಿಡ್ದು ಪ್ರತಿಯೊಂದನ್ನು ಪ್ರಯೋಗ ಮಾಡಕ್ ಬಿಡ್ತದೆ ಕೃಷಿಯಲ್ಲಿ. ಆ ತಂತ್ರ ಈ ತಂತ್ರ ಅಂತೇಳಿ ಎಲ್ಲ ಒಂದು ತಂತ್ರಜ್ಞಾನ ಬಳಸೋದ್ರಿಂದ ರೈತನಿಗೆ ದುಡಿಮೆ ಹೆಚ್ಚಾಗ್ತಾ ಇದೆ ಹೊರತು ಯಾವುದೇ ಲಾಭ ಇಲ್ಲ, ಎಲ್ಲದಕ್ಕೂ ಖರ್ಚೆ ಆಗ್ತಾ ಇದೆ. ಯಾವ್ದನ್ನು ಮಾಡ್ದೇನೆ ಬಿಡ್ದೇನೆ ಕೂಡ ನಾವು ಬೆಳೆಯನ್ನು ತೆಗಿಬಹುದು ಅನ್ನೋದು ಈ ಸಹಜ ಕೃಷಿಯ ತತ್ವ ಸರ್. ಹಾಗಿದ್ರೆ ಏನ್ ಮಾಡ್ಬೇಕು ಸರ್, ಹೆಂಗ್ ಮಾಡ್ಬೇಕು? ಅದೇ ಕೃಷಿಯನ್ನ ಅದು ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನಂದ್ರೆ ಭೂಮಿಯನ್ನ ಸಂಪೂರ್ಣ ಮುಚ್ಚಿಗೆಯಿಂದ ಮುಚ್ಚಬೇಕು. ನಾವೇನು ಕಳೆ ಅಂತ ಬರ್ತದೆ, ಕಳೆಯನ್ನು ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಭೂಮಿ ಮೇಲೇನೆ ಮುಚ್ಚಿಗೆ ಹಾಕೋದ್ರಿಂದ ಅಲ್ಲಿ ಜೀವಿಗಳ ಚಟುವಟಿಕೆ ಕ್ರಿಯೇಟ್ ಆಗಿ ಭೂಮಿ ಫಲವತ್ತಾಗ್ತಾ ಬರ್ತದೆ. ಅದನ್ನ ನಾವು ಕೈಯಿಂದನೇ ಉಳುಮೆ ಬಿತ್ತನೆ ಮಾಡ್ಬೋದು ಸರ್. ಅದು ಸಣ್ಣ ಸಣ್ಣ ಉಪಕರಣಗಳನ್ನು ಬಳಸ್ಕೊಂಡು ಬಿತ್ತನೆ ಮಾಡ್ಬೋದು. ಈ ವಿಚಾರವನ್ನು ನೀವು ಇವತ್ತು ಮಂಡಿಸಿದ್ರಿ. ಹೌದೌದು ಸರ್. ಏನಂದ್ರು ನಿಮ್ಮ ಜೊತೆಗೆ ಬಂದಂತ ರೈತರುಗಳು ಈ ವಾದಕ್ಕೆ ಏನಂದ್ರು? ನೀವು ಇದನ್ನ ಅಳವಡಿಸ್ಕೊಳ್ತಾ ಇದ್ದೀರಾ? ಖಂಡಿತ ಸರ್. ನಾವು ಈಗಾಗಲೇ ಈಗ 1.5 ವರ್ಷದಿಂದಲೇ 1 ಎಕರೆದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಿದ್ದೇವೆ. ತೋಟಗಾರಿಕೆ ಬೆಳೆಗಳಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಉಳುಮೆ ಅಂತೂ ಮಾಡ್ತಾನೆ ಇಲ್ಲ. ಒಳ್ಳೆ ಆಗ್ಬೋದು. ಆರಂಭ ಮಾಡ್ಬೇಕಾದ್ರೂ ಉಳುಮೆ ಮಾಡಿ ಇಲ್ಲ, ಆರಂಭದಲ್ಲಿ ಉಳುಮೆ ಮಾಡಿದ್ವಿ. ಯಾಕಂದ್ರೆ ನಾವು ರಾಸಾಯನಿಕ ಕೃಷಿಯಿಂದ ಸಹಜ ಕೃಷಿ ಅಂತ ಬರ್ತಾ ಇದ್ದೀವಿ. ಅವಾಗೆಲ್ಲ ಉಳುಮೆ ಮಾಡಿದ್ದೆ. ಉಳುಮೆ ಮಾಡಿಬಿಟ್ಟು ಯಾವಾಗ ಒಂದು ಬಾರಿ ಪ್ಲಾಂಟ್ ಮಾಡಿದ್ವಿ, ಅಲ್ಲಿಂದ ಉಳುಮೆಯನ್ನು ನಿಲ್ಲಿಸಿದ್ವಿ. ಎಲ್ರದ್ದು ಹಾಗೆ ಅಲ್ವಾ? ಎಲ್ರು ಅದೇ ರೀತಿ ಮಾಡ್ತಾರೆ. ಸ್ಟಾರ್ಟಿಂಗ್ ಉಳುಮೆ ಮಾಡ್ತಾರೆ, ಆಮೇಲೆ ಮತ್ತೆ ಇದು ಮಾಡಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಭತ್ತ, ಕಬ್ಬು ಈ ತರದ್ ಬೇಡ ಅಂತ ಹೇಳ್ತಾ ಇದ್ದೀರಾ? ಈ ತರದಕ್ಕೆ ಇಲ್ಲ, ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಯಾರು ಪುಕ್ಕುವಕ ಹೇಳೋ ಪ್ರಕಾರ ಎಲ್ಲದರಲ್ಲೂ ಮಾಡಿದ್ದಾರೆ. ಅವರು ಭತ್ತ, ರಾಗಿ, ಬಾರ್ಲಿ ಅವನ್ನೆಲ್ಲಾನು ಕೂಡ ಅದೇ ರೀತಿ ಬೆಳಿತಾ ಇದ್ರು. ಆದ್ರೆ ಅವ್ರ ಭೂಮಿ ಆ ರೀತಿ ಸಿದ್ಧವಾಗಿತ್ತು. ಆ ರೀತಿ ಸಿದ್ಧ ಆಗ್ಬೇಕು ಅಂದ್ರೆ ಮಾತ್ರ ಅದು ಸಾಧ್ಯತೆ ಇದೆ. ತೋಟಗಾರಿಕೆ ಬೆಳೆಗಳಲ್ಲಿ ಸುಲಭವಾಗಿ ಅದನ್ನ ಅಳವಡಿಸ್ಕೊಳ್ಬಹುದು. ಆದ್ರೆ ಇದು ಅಲ್ಪಾವಧಿ ಬೆಳೆಗಳಲ್ಲಿ ಸ್ವಲ್ಪ ಕಷ್ಟನೇ. ಆದ್ರೆ ಚಿಕ್ಕ ಪುಟ್ಟ ಸಾಧನಗಳನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ ಏನು ಎತ್ತು ಬಳಸಿ ಅದನ್ನ ಮಾಡ್ತಾ ಇದ್ರಲ್ಲ, ಆ ತರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. 1 ಟೈಮ್ ಅಥವಾ 2 ಟೈಮ್ ಉಳುಮೆ ಮಾಡಿ ಬೆಳಿಬಹುದು. ಅದು ಹೆಚ್ಚಿನ ಉಳುಮೆಯನ್ನು ಮಾಡೋದನ್ನ ನಿಲ್ಲಿಸೋದು ಒಳ್ಳೇದು. ಉಳುಮೆ ಮಾಡೋದು ಬೇಡ ಅಂತೀರಾ? ಬೇಡ. ಹಿಂದಿನ ಕಾಲದಲ್ಲಿ ಬದುಕಬೇಕು. ಹೌದು, ಸಹಜ ಜೀವನ. ನಾವು ಇದು ಏನಿದೆ ತೋರಿಕೆ ಜೀವನ ನಡೆಸ್ತಾ ಇದ್ದೀವಿ, ಅದನ್ನ ಬಿಟ್ಟು ಬರ್ಬೇಕು. ನಾವು ಸಹಜ ಜೀವನಕ್ಕೆ ಹೊರಳಬೇಕು. ಇದನ್ನ ನೀವು ರೈತರ ಹತ್ರ ಹೇಳಿದಾಗ ಏನ್ ಹೇಳ್ತಿದ್ದಾರೆ? ಖಂಡಿತ ಒಪ್ಪಲ್ಲ. ಯಾಕಂದ್ರೆ ಆಧುನಿಕತೆಗೆ ಮಾರು ಹೋಗ್ಬಿಟ್ಟಿದ್ದಾರೆ ಅವ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅದು ರಕ್ತಗತವಾಗಿ ಬಂದಿದ್ದೇನೋ ಅನ್ನೋ ರೀತಿ ಆಗ್ಬಿಡ್ಬಿಟ್ಟಿದೆ. ಅದ್ರ ಹಿಂದಕ್ಕೆ ತಗೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಆದ್ರೂ ಹಂತವಾಗಿ ಅವರಲ್ಲಿ ಅರಿವು ಮೂಡಿಸೋದು, 1-2 ಮಾದರಿಗಳನ್ನ ತೋರಿಸಿದ್ರೆ ಖಂಡಿತ ಚೇಂಜ್ ಆಗ್ತಾರೆ ಅಂತ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೌದು ಸರ್. ಹೌದು, ಸಹಜ ಕೃಷಿಯಲ್ಲೂ ಕೂಡ ಅದೊಂದು ಮಾದರಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಹೌದು ಸರ್, ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಗಂಟಿಸಿದ್ದಪ್ಪನವ್ರು ಅಂತ, ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದವನು. ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಹಜ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಈ ಅಚ್ಚರಿ ಗಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಈ ಹಿಂದೆ ಈಗಾಗಲೇ ಶ್ರೀ ರಾಘವ ಅಂತಂದು ಐಕಾಂತಿಕ ಒಂದು ಸಂಸ್ಥೆಯವರು ಸಹಜ ಕೃಷಿಯಲ್ಲಿ ಈಗಾಗಲೇ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿದ್ದಂಥ ಒಬ್ಬ ರೈತರವರು. ಅವರ ತರಬೇತಿಯಲ್ಲಿ ಸಾಕಷ್ಟು ತರಬೇತಿಯಲ್ಲಿ ಪಾಲ್ಗೊಂಡು ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಅವರನ್ನು. ಇವತ್ತು ಭಾಗವಹಿಸಿ ಜೀವಂತ ಬೇಲಿ ಬಗ್ಗೆ ನಾನು ವಾದವನ್ನು ಮಂಡಿಸಿದ್ದೀನಿ. ಅಂದ್ರೆ ಏನ್ ಸರ್ ಜೀವಂತ ಬೇಲಿ? ಸರ್, ಜೀವಂತ ಬೇಲಿ ಅಂದ್ರೆ ಈ ಒಂದು ನೈಸರ್ಗಿಕ ಕೃಷಿಯನ್ನ ಮಾಡ್ಬೇಕಂದ್ರೆ ಅಂದ್ರೆ ಯಾವುದೇ ಒಂದು ಜಮೀನಲ್ಲಿ ಕೃಷಿ ಮಾಡ್ಬೇಕಂದ್ರೆ ಅಂದ್ರೆ ಜೀವಂತ ಬೇಲಿ ತುಂಬಾ ಮಹತ್ವವಾಗಿರುತ್ತೆ ಸರ್. ಜೀವಂತ ಬೇಲಿ ಅಂದ್ರೆ ನಮ್ಮ ಏನು ಜಮೀನು. ಬೇಲಿ? ಹೌದು ಸರ್. ಈ ಬೇಲಿಯಲ್ಲಿ ನಮ್ಮ ಜಮೀನು ಯಾವ್ದು ಬರುತ್ತೆ, ಬಾರ್ಡರ್ ಇರುತ್ತಲ್ಲ, ಆ ಬಾರ್ಡರ್ನ ಮೊದಲಿಗೆ ಬಂದೋಬಸ್ತ್ ಮಾಡ್ಕೊಂಡು ಅದಕ್ಕೆ ಯಾವುದೇ ಒತ್ತುವರಿ ಆಗದಿರೋ ತರಗೆ ತಂತಿ ಬೇಲಿನ ಹಾಕೋಬೇಕು ಸರ್. ಈ ತಂತಿ ಬೇಲಿ ಹಾಕೊಂಡ ನಂತರ ತಂತಿ ಬೇಲಿ ಅಂತ ಗೊತ್ತು. ಎಸ್ ಸರ್. ಜೀವಂತ ಬೇಲಿ? ಜೀವಂತ ಬೇಲಿ ಅಂದ್ರೆ ಸಸ್ಯದ ಮೂಲಕ ಇದು ಜೀವಂತ ಅಲ್ಲ ಸರ್. ಇದು ಇದು ಏನೋ ಘನವಾದ ವಸ್ತುಗಳಿಂದ ನಿರ್ಜೀವ ಬೇಲಿ ಇದು. ಅದನ್ನ ಜೀವಂತ ಬೇಲಿ ಅಂದ್ರೆ ಯಾವುದೇ ಒಂದು ಅದಾಗೆ ಬೆಳೆದು ಒಂದು ಶಾಶ್ವತವಾಗಿರ್ತಕ್ಕಂಥ ಬೇಲಿಯನ್ನು ನಿರ್ಮಾಣ ಮಾಡೋದು ಸರ್. ಹೇಗೆ ಅದು? ಏನಂದ್ರೆ ಸರ್, ಈ ತಂತಿ ಬೇಲಿ ಇದೆಯಲ್ಲ, ತಂತಿ ಬೇಲಿಯಿಂದ ಅರ್ಧ ಅಡಿಗೆ ಗ್ಲಿರಿಸಿಡಿಯಾ ಅಥವಾ ಗೊಬ್ಬರ ಗಿಡನ ನೆಟ್ಕೊಂತ ಹೋದ್ ಸರ್. ಅರ್ಧ ಅಡಿಗೆ ಒಂದೊಂದು ಸಸ್ಯನ ನಡ್ಕೊಂತ ಹೋಗಿ ನಮ್ಮ ಬೇಲಿಯಿಂದ ಈ ಕಡೆ, ಬೇಲಿಯಿಂದ ಅರ್ಧ ಅಡಿಗೆ ಸರ್, ಬೇಲಿಯಿಂದ ಅರ್ಧ ಅಡಿಗೆ ಗ್ಲಿರಿಸಿಡಿಯಾ ಅಥವಾ ಗೊಬ್ಬರ ಗಿಡಗಳನ್ನ ನೆಟ್ಕೊಂತ ಹೋಗಿ ಸರ್. ಈ ಸಾಲು ಸುತ್ತಲೂ ನಮ್ಮ ಜಮೀನಿನ ವ್ಯಾಪ್ತಿ ಸುತ್ತಗೂ ಆ ಗಿಡಗಳನ್ನ ಗ್ಲಿರಿಸಿಡಿಯಾಗಳನ್ನ ಅರ್ಧ ಅಡಿಗೆ ಒಂದು ದಟ್ಟವಾಗಿ ಬೆಳಿಬೇಕು ಸರ್. ಯಾವುದು? ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿಯಾ ಯಾವ್ದಾದ್ರು ಸರ್. ಎರಡು ಒಂದೇ ಸರ್. ಅದಾದ್ಮೇಲೆ ಈ ತಂತಿ ಬೇಲಿಯಿಂದ 5 ಅಡಿಗೆ, ಈ ತಂತಿ ಬೇಲಿಯಿಂದ 5 ಅಡಿಗೆ ನಾವು ಮಲ್ಟಿಫಂಕ್ಷನಲ್ ಲೈನ್ ಅಂತೇವೆ ಸರ್ ಅದನ್ನ. ಆ ಮಲ್ಟಿಫಂಕ್ಷನಲ್ ಲೈನ್ ಅಲ್ಲಿ ಟಿಂಬರ್ ವುಡ್ ಫಸ್ಟ್ ಬಂದ್ಬಿಟ್ಟು ಟಿಂಬರ್ ವುಡ್ ಇರ್ತಕ್ಕಂಥ ಈ ಮಹಾಗನಿ ಇರ್ಬೋದು, ಶಿವಾನಿ ಇರ್ಬೋದು, ದೊಡ್ಡ ಮಟ್ಟದ ಗಿಡಗಳು ಏನಿರ್ತಾವಲ್ಲ, ಎತ್ತರವಾಗಿ ಬೆಳೀತಕ್ಕಂಥ ಗಿಡಗಳನ್ನ ನಾವು 12 ಅಡಿಗೆ ಒಂದು ಗಿಡಗಳನ್ನ ನೆಡ್ಬೇಕು ಸರ್. 12 ಅಡಿಗೆ. ಯಾಕೆ? ಅದ್ರ ಏನ್ ಪ್ರಯೋಜನ ಸರ್? ಏನ್ ಪ್ರಯೋಜನ ಅಂದ್ರೆ ಆ ಟಿಂಬರ್ ವುಡ್
ಇದು ದಟ್ಟವಾಗಿ ಬರ್ತಕ್ಕಂಥ ಗಾಳಿಯನ್ನು ತಡೆಯುತ್ತೆ. ಆಮೇಲೆ ಇದು ಈ ದಟ್ಟವಾಗಿ ಬೆಳೆಯೋದ್ರಿಂದ ನಮಗೆ ಯಾವುದೇ ಪ್ರಾಣಿಗಳು ಬರೋದಾಗ್ಲಿ, ಹಂದಿಗಳ ಕಾಟ ಆಗ್ಲಿ, ಮತ್ತೊಂದು ನರಿಗಳ ಕಾಟ ಆಗ್ಲಿ, ಯಾವುದೇ ಇತರೆ ಕಾಟಗಳು ಮನುಷ್ಯರು ಸುಲಭವಾಗಿ ಬರಕ್ ಆಗದಿರೋಷ್ಟು ಎತ್ತರವಾಗಿ ಬೆಳೆದಾಗ ಅದು ಬೆಂಕಿಯನ್ನು ತಡೆಯುತ್ತೆ, ಗಾಳಿಯನ್ನು ತಡೆಯುತ್ತೆ ಸರ್. ಈಗ ತೇವಾಂಶವನ್ನು ತಡೆಯುತ್ತೆ ಅದು ಎತ್ತರವಾಗಿ ಗಿಡಗಳ ಸುತ್ತಲೂ ದಟ್ಟವಾಗಿ ಬೆಳೆದಾಗ, ಬೇಲಿ ಬೆಳೆದಾಗ. ಈ ಇದರಲ್ಲಿ ಏನಂದ್ರೆ ಇದು ಮೊದಲೇ ಅರ್ಧ ಅಡಿಗೆ ಗ್ಲಿರಿಸಿಡಿಯ ಬೆಳೆಸೋದು ಗೊತ್ತಾ ಸರ್. ನಂತರ ಮಲ್ಟಿಫಂಕ್ಷನ್ ಲೈನ್ ಅಂತೇವೆ ಇದನ್ನ 5 ಅಡಿಗೆ ಮೊದಲಿಗೆ 12 ಅಡಿಗೆ ಒಂದು ಟಿಂಬರ್ ವುಡ್ ಯಾವ್ದಾದ್ರು ಇರ್ಬೋದು ಸರ್. ಟಿಂಬರ್ ವುಡ್ ಬೆಳಿಬೇಕು. ಅದರಿಂದ ಒಂದು ಗಿಡದ ಏನ್ ಟಿಂಬರ್ ವುಡ್ ಬೆಳೆದಿರ್ತದೆ ಅದ್ರ ಮಧ್ಯೆ 6 ಅಡಿಗೆ ಒಂದು ಹುಣಸೆ ಮರ ಬೆಳಿಬೇಕು. ಅಥವಾ ಬೇರೆ ಯಾವ ಮರ ಆದ್ರೂ ಬೆಳೆದು ನಡೀತೈತೆ ಎತ್ತರವಾಗಿ. ನೀವು ಹಂಗೆ ಒಂದು ಮನುಷ್ಯನ ಎತ್ತರ ಮಟ್ಟನು ಬೆಳೆಯಂತ ಮರಗಳನ್ನು ಬೆಳೆಸ್ಬೇಕು ಸರ್. ಅದೇ ಈ ಜೀವಂತ ಬೇಲಿಯಲ್ಲಿ ಮಲ್ಟಿಫಂಕ್ಷನ್ ಲೈನ್ ಇಲ್ಲ ಸರ್, ಎಳೆ ಲೈನ್. ಈ ಲೈನಲ್ಲಿ ಒಂದು ಟಿಂಬರ್ ವುಡ್ ಇಂದ ಮತ್ತೊಂದು ಟಿಂಬರ್ ವುಡ್ ನಡುವೆ ಏನು 6 ಅಡಿ ಇರ್ತೈತಲ್ಲ, 6 ಅಡಿಗೆ ಒಂದು ಹುಣಸೆ ಮರ ಬೆಳೆದು ಅದನ್ನ ನಮ್ಮಷ್ಟ ಎತ್ತರ ಬೆಳೆದಾಗ ಅದನ್ನ ತಲೆ ಕಟ್ ಮಾಡ್ಬೇಕು ಸರ್. ಅದನ್ನ ತಲೆ ಕಟ್ ಮಾಡಿದಾಗ ಅದು ಅಗಲವಾಗಿ ಬೆಳೆಯಕ್ಕೆ ಸಹಾಯ ಆಗುತ್ತೆ ಅದು. ಅದ್ರ ಮತ್ತೆ ಅದಲ್ದೇನೆ ಮತ್ತೆ ಈ ಹುಣಸೆ ಮರ ಮತ್ತು ಟಿಂಬರ್ ವುಡ್ ಮಧ್ಯೆ ಏನಿರುತ್ತಲ್ಲ 3 ಅಡಿಗೆ ಒಂದು ಬೇರ್ಲ ಅಥವಾ ಕವಳೆ ಮುತ್ತುಗ, ಬೇರೆ ಈ ತರ ನುಗ್ಗೆ, ಯಾವ್ದಾದ್ರು ಚೊಗಚೆ, ಅಗಸೆ, ಈ ತರ ಇರ್ತಕ್ಕಂಥ ಸಾಕಷ್ಟು ಸಸ್ಯಗಳು ಬರ್ತಾವೆ ಸರ್, ಮರಗಳು ಬರ್ತಾವೆ. ಅಂತ ಮರಗಳನ್ನ ನಾವು ನಡಿಬೇಕು. ಇದನ್ನ ಈ ತರ ಲೇಯರ್ ನ ನೀವು ಹೇಳ್ತಾ ಇದ್ದೀರಾ ಸರ್? ಈ ತರ ಲೇಯರ್ಗಳಂದ್ರೆ ದಟ್ಟವಾಗಿ ಆಗ್ಬೇಕಾಗಿದೆ ಮುಂಚೆ. ನಾವು ಏನ್ ಹೇಳ್ತೀವಿ, ಬೇಲಿ ಅಂದ್ರೆ ಯಾವ್ದೋ ಒಂದು ಗಿಡಗಳ ಅಲ್ಲ ಸರ್. ಬೇಲಿ ಅಂದ್ರೆ ಯಾವ್ದೋ ಒಂದು 4 ಗಿಡಗಳು ನಟ್ಬಿಟ್ಟೆ ಅಂದ್ರೆ ಬೇಲಿ ಮಾಡಿದೀವಿ ಅಂತ ಅಲ್ಲ. ಜೀವಂತ ಬೇಲಿ ಅಂದ್ರೆ ದಟ್ಟವಾಗಿರ್ಬೇಕು ಅದು. ಈ ತರದ ಬೇಲಿಗಳನ್ನ ಜೀವಂತ ಬೇಲಿ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂತ ಸರ್, ಇದರಿಂದ ನಮ್ಗೆ ಫಸ್ಟ್ ಎತ್ತರವಾಗಿ ಟಿಂಬರ್ ವುಡ್ ಬೆಳೆದ ಮೇಲೆ ಅದನ್ನ ನಾವು ಗೃಹ ಬಳಕೆ ಬಳಸ್ಕೋಬಹುದು ಸರ್. ಬೇಡ ಹೆಚ್ಚಿಗೆ ಇತ್ತಂದ್ರೆ ಮಾರಾಟ ಮಾಡಬಹುದು ನಾವು. ಅದಲ್ದೇ ಈಗ ಹುಣಸೆ ಚಿಗುರುಗಳನ್ನ ಮಾಡ್ಕೋಬಹುದು. ಆಮೇಲೆ ಅದ್ರ ಮಧ್ಯೆ ನಾವು ಹಣ್ಣಿನ ಗಿಡಗಳನ್ನ ಬೆಳೆಸಿರ್ತೀವಿ, ಹಣ್ಣುಗಳು ಸಿಗುತ್ತೆ ಇದರಿಂದ. ಅದಲ್ದೇ ಅದ್ರ ಕೆಳಗಡೆ ಈಗೇನು ಈ ಗಿಡಗಳು ಬೆಳೆಸಿರ್ತವೆ, ಇದ್ರ ಕೆಳಗಡೆ ಗೆಣಸಾಗ್ಲಿ, ಬೇರೆ ಸಸ್ಯಗಳನ್ನ ಬೆಳೆಸ್ಕೋಬಹುದು ಸರ್. ಶುಂಠೆ, ಅರಿಶಿನ, ಆಮೇಲೆ ಇದು ಔಷಧಿ ಗಿಡಗಳನ್ನ ಬೆಳೆಸ್ಕೋಬಹುದು. ಅದ್ರಲ್ಲಿ ಎತ್ತರದಂತ ಗಿಡಗಳಿಗೆ ಏನಿರ್ತಾವ ಅದಕ್ಕೆ ಎಲೆ ಬಳ್ಳಿ ಟೈಪ್ ಗಿಡಗಳನ್ನ ನಾವು ಬೆಳೆಸ್ಕೋಬಹುದು. ಬಳ್ಳಿ ಅವರೇ ಆಗಿರ್ಬೋದು, ಅವನ್ನೆಲ್ಲ ಬೆಳೆಸ್ಕೋಬಹುದು. ಅದರಿಂದ ನಮ್ಗೆ ತರಕಾರಿ ಸಿಗುತ್ತೆ, ಔಷಧಿ ಸಸ್ಯಗಳು ಸಿಗುತ್ತೆ. ಆಮೇಲೆ ಮೆಣಸನ್ನು ಬೆಳೆಸ್ಕೋಬಹುದು, ಹೀರೆಕಾಯಿ, ಸೌತೆಕಾಯಿ, ಈ ತರ ಬಳ್ಳಿ ಸಸ್ಯಗಳನ್ನು ಬೆಳೆಸ್ಕೋಬಹುದು. ನಮ್ಗೆ ಇದೊಂದು ಜೀವಂತ ಬೇಲಿಯಲ್ಲೇ ನಮಗೆ ಹಣ್ಣು ಸಿಗುತ್ತೆ, ಟಿಂಬರ್ ಸಿಗುತ್ತೆ, ತರಕಾರಿ ಸಿಗುತ್ತೆ, ಔಷಧಿ ಸಸ್ಯಗಳು ಸಿಗುತ್ತವೆ. ಸಾಕಷ್ಟು ಲಾಭ ಇದೆ ಸರ್ ಇದರಿಂದ. ಅದಲ್ದೇ ಈ ಗ್ಲಿರಿಸಿಡಿಯ ದೊಡ್ಡ ಮಟ್ಟದಲ್ಲಿ ಬೆಳೆದ ಮೇಲೆ ಅದನ್ನ ನಾವು ಕಟ್ ಮಾಡಿ ಹೊಲದಲ್ಲಿ ಹಾಕಿದಾಗ ಮಲ್ಚಿಂಗ್ ಆಗುತ್ತೆ. ಅದರಿಂದ ಗೊಬ್ಬರ ಫಲವತ್ತತೆ ಆಗುತ್ತೆ ಗಿಡ. ಅದಲ್ದೇ ಎತ್ತರದಲ್ಲಿ ಈಗ ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ, ಅಲ್ಲೆಲ್ಲ ಅಲ್ಲಿ ಎಂಡಿಗೆಲ್ಲ ನಿಮ್ಗೆ ಜೀವಂತ ಬೇಲಿಯಲ್ಲಿ ಸಾಕಷ್ಟು ಬಿದಿರು ಎಲ್ಲ ಇದೆ. ಇದರಿಂದ ವೈವಿಧ್ಯಮಯ ಜೀವಂತ ಬೇಲಿ ಇರೋದ್ರಿಂದ ಅಲ್ಲಿ ಮೊಲಗಳಿದಾವೆ, ನವಿಲುಗಳಿದಾವೆ, ಸಾಕಷ್ಟು ಹಕ್ಕಿ ಮತ್ತು ಪ್ರಾಣಿಗಳು ಜೀವ ವೈವಿಧ್ಯ ಸೃಷ್ಟಿಯಾಗುತ್ತೆ ಸರ್ ಇದರಿಂದ. ಆಮೇಲೆ ತೇವಾಂಶ ಕಾಪಾಡುತ್ತೆ ಮತ್ತು ಬಿಸಿಲಿಂದ ಕಾಪಾಡುತ್ತೆ. ಇದು ತುಂಬಾ ಅದರಿಂದ ಕೃಷಿ ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಹೌದು, ತೋಟ ಏನೇ ಮಾಡಿ ಡೆವಲಪ್ಮೆಂಟ್ ಆಗುತ್ತೆ. ಜೀವಂತ ಬೆಲೆ ಬಹಳ ಮುಖ್ಯ. ಪೂರ್ವ ದಿಕ್ಕಲ್ಲಿ ಎಲ್ಲಿ ಸೂರ್ಯ ಪೂರ್ವ ದಿಕ್ಕಲ್ಲಿ ಬರುತ್ತಲ್ಲ, ಅಲ್ಲಿ ಎತ್ತರವಾದಂತ ಗಿಡಗಳನ್ನು ಬೆಳೆಸಬಾರ್ದು. ಅಲ್ಲಿ ಪಪ್ಪಸ್ ಕಳ್ಳಿ ಜಾತಿಗೆ ಸಸ್ಯಗಳು ಅಥವಾ ಮುಳ್ಳಿನ ಟೈಪ್ ಈ ಬನ್ನಿ ಗಿಡ ಇರುತ್ತಲ್ಲ, ಮುಳ್ಳು ಅಥವಾ ಜಾಲಿ ಇಂಥವುಗಳನ್ನ ಮಾಡ್ಬೇಕು. ಅಂದ್ರೆ ಸೂರ್ಯನ ಬಿಸಿಲು ಬಹಳ ಇಂಪಾರ್ಟೆಂಟ್ ಸರ್. ಯಾವುದೇ ಬೆಳೆಗಳಿಗೆ ಫಲವತ್ತತೆ ಬೆಳಿಲಿಕ್ಕೆ, ಇಳುವರಿ ಬೆಳಿಲಿಕ್ಕೆ ಸೂರ್ಯನ ಬಿಸಿಲು ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ಪೂರ್ವ ದಿಕ್ಕಲ್ಲಿ ಎತ್ತರ ಬೆಳೆಸಬಾರ್ದು. ಉಳಿದ ದಿಕ್ಕಲ್ಲಿ ಎಲ್ಲಾ ಕಡೆನೂ ಎತ್ತರವಾಗಿ ಗಿಡಗಳನ್ನ ಬೆಳೆಸ್ಬೇಕು ಸರ್. ಈ ತರದನ್ನ ನೀವು ಪ್ರತಿ ಶಿಬಿರಗಳಲ್ಲಿ ಬೇರೆ ಕಡೆ ಹೋದಾಗೆಲ್ಲ ಇದನ್ನ ಹೇಳ್ತಾ ಇರ್ತೀರಾ? ಹೌದು ಸರ್, ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರಾದ್ರೂ ಅಳವಡಿಸ್ಕೊಂಡಿದ್ದಾರಾ? ಸಾಕಷ್ಟು ರೈತರು ನಾವು ಅಳವಡಿಸಕ್ಕೆ ಈ ವರ್ಷ ತಯಾರು ಮಾಡ್ಕೊಂಡಿದ್ದೇವೆ ಸರ್. ಎಲ್ಲ ಬೇರೆ ಕಡೆ ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದನ್ನು ನೋಡಿದೀವಿ ನಾವು ಆಲ್ರೆಡಿ ಈಗೆಲ್ಲ. ಸೊ ಹಾಗಾಗಿ ನೀವು ಈ ಪದ್ಧತಿನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀರಾ? ಹೌದು. ಇದು ಎಷ್ಟು ಮುಖ್ಯ ಅಂತ ರೈತರಿಗೆ ನೀವು ಏನಾದ್ರು ಹೇಳೋದಾದ್ರೆ ಒಟ್ಟಾರೆಯಾಗಿ? ಸರ್, ಒಟ್ಟಾರೆಯಾಗಿ ಯಾವುದೇ ಕೃಷಿ, ಅದು ತೋಟಗಾರಿಕೆ ಆಗಿರ್ಬೋದು, ಯಾವುದೇ ವ್ಯವಸಾಯ ಮಾಡ್ಬೇಕಂದ್ರೆ ಆ ಜಮೀನಿಗೆ ಜೀವಂತ ಬೇಲಿನೇ ಪ್ರಮುಖವಾಗಿ ಮೊದ್ಲಿ ಮಾಡ್ಬೇಕಾಗಿರೋ ಕೆಲಸನ ಜೀವಂತ ಬೇಲಿ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕೃಷಿ ಆರಂಭ ಆಗೋದೇ ಅಲ್ಲಿಂದ ಸರ್. ಅದು ಸಹಜ ಕೃಷಿಗೆ ಎಷ್ಟು ಅನುಕೂಲ ಇದರಿಂದ? ಸಹಜ ಕೃಷಿಯಿಂದ ಎಲ್ಲ ಇದೆ, ಅನುಕೂಲ ಇದೆ ಸರ್. ಅದನ್ನೇ ಹೇಳಿದ್ನಲ್ಲ, ಇದು ಈ ಯಾವುದೇ ನೀವು ಏನ್ ತಿಳ್ಕೊಂತೀವಿ, ಬಿಸಿಲಿಂದ ತೇವಾಂಶ ಹೋಗುತ್ತೆ ಅಂತ ತಿಳ್ಕೊಂತೀವಿ. ಬಿಸಿಲಿಗಿಂತ ಹೆಚ್ಚು ಗಾಳಿಯಿಂದ ತೇವಾಂಶ ಹೋಗುತ್ತೆ. ತೇವಾಂಶ ಹಾರಿದ್ರಿಂದ ಈ ಬಿಸಿಲಲ್ಲಿ ತೇವಾಂಶ ಹೋಯ್ತು ಅಂದ್ರೆ ಗಿಡ ಮರಗಳಿಗೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ಆಮೇಲೆ ಮಣ್ಣಿನ ಸವಕಳಿ ತಡೆಗಟ್ಟುತ್ತೆ ಸರ್. ಆಮೇಲೆ ಇದರ ಮಧ್ಯೆ ಒಂದು ಈ ಗ್ಲಿರಿಸಿಡಿಯ ಮತ್ತು ಮಲ್ಟಿಪಲ್ ಫಂಕ್ಷನ್ ಲೈನ್ ಮಧ್ಯೆ ಟ್ರೆಂಚ್ ಇರುತ್ತೆ. ಆ ಟ್ರೆಂಚ್ ಇಂದ ಏನಾಗುತ್ತೆ, ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ನೀರು ಆಚೆ ಹೋಗದಾಗಿ ತಡೆಯುತ್ತೆ. ಇಷ್ಟೆಲ್ಲ ದಟ್ಟವಾಗಿ ಗಿಡಗಳು ಇರೋದ್ರಿಂದ ಆ ನೀರು ಆಚೆ ಹೋಗೋದ್ರಿಂದ ತಡೆಯೋದ್ರಿಂದ ಒಡ್ಡು ಹೊಡೆಯೋದಾಗ್ಲಿ,
ನಮ್ಮ ಹೊಲದ ಬದು ಒಡೆಯೋದಾಗ್ಲಿ ಅದು ತಡೆಗಟ್ಟುತ್ತೆ ಸರ್. ಆಮೇಲೆ ಬೇರೆಯವ್ರ ಜಮೀನು ನಮಗೆ ಬರದೇ ಇರಂಗೆ ತಡೆಗಟ್ಟುತ್ತೆ.